ನಮಸ್ತೆ, ನನ್ನ ಹೆಸರು ಸಂಗಮೇಶ್ ಶುಗರ್ ಸಿಡಿಎಂ ಯೂಟ್ಯೂಬ್ ಚಾನಲ್ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಮತ್ತೊಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ LIC ಏನ್ ಮಾಡಿರ್ತಾರಲ್ಲ, LIC ಮಾಡಿದವರು ದಯವಿಟ್ಟು ಈ ಒಂದು ವಿಡಿಯೋವನ್ನು ಖಂಡಿತವಾಗಿ ನೋಡ್ಲೇಬೇಕು. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ವಿಷಯವನ್ನ ನಾನು ಇವತ್ತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಗ್ರಾಹಕರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಯಾರೋ ಏಜೆಂಟ್ ಹತ್ರ ಪಾಲಿಸಿ ಮಾಡಿಸಿರ್ತಾರೆ. ಸೊ ಆ ಪಾಲಿಸಿ ಮಾಡಿದ ಮೇಲೆ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅಚಾನಕ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಏಜೆಂಟ್ ಏನೋ ಡೆತ್ ಆಗಿ ಹೋಗ್ಬಿಡ್ತಾನ ಅಥವಾ ಎಲ್ಲೋ ಹೋಗಿಬಿಡ್ತಾನ. ಸೊ ಅವಾಗ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ನಮ್ಮ LIC ಪಾಲಿಸಿ ಮಾಡಿದಂತ ಗ್ರಾಹಕರು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರ. ಸೊ ಅವ್ರಿಗೆ ಎದುರಿಸುವಂತ ಪ್ರಮುಖ ಸಮಸ್ಯೆಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಅವ್ರು ಏನ್ ಮಾಡಿರ್ತಾರೆ, ಪಾಲಿಸಿ ಮಾಡಿಸಿದ ಮೇಲೆ ಆ ಏಜೆಂಟಿನ ಕೈಗೆ ಪ್ರತಿ ಸಲ ಏನ್ ಮಾಡ್ತಾ ಇದ್ದಾರೆ, ಅಮೌಂಟ್ ಕೊಡ್ತಾ ಇರ್ತಾರೆ. ನಿನ್ನೆ ಕಟ್ಕೊಂಬಾಪ ಅಂದ್ರೆ ಪೇಮೆಂಟ್ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಹಣ ಕೊಡ್ತಾ ಇರ್ತಾರೆ. ಎರಡನೇದಾಗಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಅವ್ರ ಮೇಲೆ ವಿಶೇಷ ಇಟ್ಟು ಹಣ ಕೊಡೋದ್ರಿಂದ ಅವರು ಕೆಲವೊಂದು ಟೈಮ್ ಏನ್ ಮಾಡಿರ್ತಾರೆ, ಇವರಿಗೆ ಹಣ ಕಟ್ಟಿ ತಂದು ರೆಸಿಪ್ಟಿ ಕೊಡ್ತಾರೆ. ಇನ್ನು ಕೆಲವೊಂದು ಟೈಮ್ ಏನೋದಿಲ್ಲ, ಅವರು ಪೇಮೆಂಟ್ ಅಲ್ಲಿ ಮಾಡಿಬಿಟ್ಟು ನಿಮ್ಗೆ ರೆಸಿಪ್ಟಿ ತಂದು ಕೊಟ್ಟಿರಂಗಿಲ್ಲ. ಮೂರನೇದಾಗಿ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ, LIC ಪಾಲಿಸಿ ಮಾಡಿದಂತ ನಿಮ್ಮ ಏಜೆಂಟ್ ಅಥವಾ ಅಡ್ವೈಸರ್ ಏನ್ ಮಾಡಿರ್ತಾನ, ನಿಮ್ಮ ಹತ್ತಿರದಿಂದ ಅಥವಾ ಬೇರೆ ಊರಿಗೆ ಎಲ್ಲೋ ಬೇರೆ ಒಂದ್ ಕಡೆ ಹೋಗಿಬಿಟ್ಟಿರ್ತಾನೆ, ಅಥವಾ ಆಕಸ್ಮಿಕವಾಗಿ ಏನ್ ಮಾಡಿರ್ತಾನೆ, ಮರಣ ಹೊಂದಿರ್ತಾನೆ, ಅಂದ್ರೆ ಡೆತ್ ಆಗಿರ್ತಾನೆ. ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಗಳನ್ನ ನಾನು ಇವತ್ತ ನಿಮ್ ಜೊತೆಗೆ ಹಂಚಿಕೊಳ್ತೀನಿ. ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ. LIC ನೀವು ಏನಾದ್ರು ಮಾಡಿದ್ರಿ ಅಂದ್ರೆ ದಯವಿಟ್ಟು ಈ ಕೆಲಸ ಮೊದಲು ಮಾಡ್ಬೇಕು. ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, LIC ಮಾಡಿದಂತ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಆ ಪಾಲಿಸಿಯನ್ನ ನಿಲ್ಲಿಸಬಾರದು. ಯಾಕಂತಂದ್ರೆ ಆ ಪಾಲಿಸಿ ನಿಲ್ಲಿಸೋದ್ರಿಂದ ನಿಮಗೆ ಬಹಳಷ್ಟು ತೊಂದರೆಗಳಾಗುವಂತ ಚಾನ್ಸಸ್ ಇರ್ತೈತೆ. ಅಂದ್ರೆ ಯಾಕಪ್ಪ ಅಂತಂದ್ರೆ, ಈಗ ನೀವು ಉದಾಹರಣೆಗೆ ನಾನೇ ಒಬ್ಬ ಅಡ್ವೈಸರ್ ಇದ್ದೇನೆ ಅಂತ ತಿಳ್ಕೊಳ್ಳಿ. ಈಗ ನನ್ನ ಹತ್ರ ನೀವು ಪಾಲಿಸಿ ಮಾಡಿಸಿರ್ತೀರಾ. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪಾಲಿಸಿ ಮಾಡಿಸಿದ ಮೇಲೆ ನಾನು ನಿಮ್ಗೆ ಪೇಮೆಂಟ್ ಮಾಡಿದ ಮೇಲೆ ರಿಸಿಪ್ಟಿ ತಂದು ಕೊಡ್ತಾ ಇರ್ತೇನೆ. ಓಕೆನಾ? ರಿಸಿಪ್ಟಿ ತಂದು ಕೊಡದಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು, ಪೇಮೆಂಟ್ ಮಾಡಿದಂತವ್ರು ರೆಸಿಪ್ಟಿಯನ್ನ ನೀವು ಖಂಡಿತವಾಗಿ ಕೇಳಿ ಪಡಿಲೇಬೇಕು. ಯಾಕಪ್ಪ ಅಂತಂದ್ರೆ, ರೆಸಿಪ್ಟಿಯನ್ನ ನೀವು ಕೇಳಿ ಪಡೆದೇ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ, ನಾನು ಪೇಮೆಂಟ್ ಮಾಡಿನೋ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗೋದು ಹೇಗೆ? ನೀವು ರಿಸಿಪ್ಟಿಯನ್ನು ತೆಗೆದುಕೊಂಡ್ರೆ ಮಾತ್ರ ನಿಮ್ಗೆ ಪೇಮೆಂಟ್ ಆಗಿದೆ ಅಂತ ಕನ್ಫರ್ಮೇಶನ್ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅದನ್ನ ಒಮ್ಮೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಟೈಮ್ ಸಿಕ್ಕಾಗ ಅಥವಾ LIC ಆಫೀಸಿಗೆ ಚೆಕ್ ಮಾಡುವಂತ ಒಂದು ಮಾಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ, ನೋಡಿ ನಾನು ಈ ಒಂದು ಪಾಲಿಸಿ ಮಾಡಿದ್ದೀನಿ, ನಿಮ್ಮ ಒಂದು ಆಫೀಸಲ್ಲಿ ಅಥವಾ LIC ಅಲ್ಲಿ ಪಾಲಿಸಿ ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಎಷ್ಟು ಪೇಮೆಂಟ್ ಕಟ್ಟಿದ್ದೀನಿ, ಇದುವರೆಗೆ ಎಷ್ಟು ನನ್ನ ಹಣ ಅಲ್ಲಿ ಜಮಾ ಆಗಿದೆ, ಅದ್ರ ಬಗ್ಗೆ ಕೂಡ ಕೇಳಿ ಮಾಹಿತಿ ತಿಳ್ಕೊಳ್ಬಹುದು. ಇನ್ನು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಕೆಲವೊಂದು ಜನ ಕಸ್ಟಮರ್ಸ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಗ್ರಾಹಕರು ಏನ್ ಮಾಡ್ತಾ ಇದ್ದಾರೆ, LIC ಪಾಲಿಸಿ ಮಾಡಿರ್ತಾರೆ, ಏಜೆಂಟ್ ಅಲ್ಲೇ ಹೇಳದೆ ಕೇಳದೆ ಹೋಗಿರ್ತಾನೆ ಅಥವಾ ಅವನು ಮರಣ ಹೊಂದಿರ್ತಾನ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ, ಗ್ರಾಹಕರು ಒಂದ್ ಕಂತು ಕಟ್ಟೋ, 2 ಕಂತು ಕಟ್ಟೋ, ಅಥವಾ 1 ಟೈಮ್ ಪೇಮೆಂಟ್ ಮಾಡಿ, 2 ಟೈಮ್ ಪೇಮೆಂಟ್ ಮಾಡಿ, ಅಥವಾ 3 ವರ್ಷ ಕಟ್ಟೋ ಅದನ್ನೇನ್ ಮಾಡ್ಬಿಡ್ತಾರೆ, ಅಲ್ಲೇ ಬಿಟ್ಬಿಡ್ತಾರೆ. ನಮ್ಮ ಏಜೆಂಟೇ ಬರ್ಲಿಲ್ಲ ಅಥವಾ ಅವನ ಡೆತ್ ಆದ, ಅವನು ಸತ್ತು ಹೋದ ಅಂತೇಳಿ ಹಿಂಗೆಲ್ಲ ಏನ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅಂತ ಒಂದು ಗ್ರಾಹಕರಿಗೆ ಏನ್ ಸಜೆಷನ್ ಅಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ, ಸೊ ದಯವಿಟ್ಟು ನೀವು ಆ ಪಾಲಿಸಿ ಮಾಡಿದಂತ ಏಜೆಂಟ್ ಎಲ್ಲೇ ಹೋಗಲಿ ತೊಂದರೆ ಇಲ್ಲ, LIC ಮಾತ್ರ ಖಂಡಿತವಾಗಿ ನಿಮ್ ಜೊತೆಗಿರುತ್ತೆ. ಹಾಗಾಗಿ ನೀವು ಏನ್ ಮಾಡಿ, ನಿಮ್ಮ ಹತ್ರ ಇರತಕ್ಕಂತ ಪಾಲಿಸಿಯನ್ನ ನೀವು ತೆಗೆದುಕೊಂಡು, ಅಥವಾ ಸಂಬಂಧಪಟ್ಟ ನಿಯರ್ ಬೈ ಅಲ್ಲಿ LIC ಆಫೀಸ್ ಇರ್ತದಲ್ಲ, ಅಲ್ಲಿ ಆಫೀಸಿಗೆ ಹೋಗಿ ನೀವು ಏನ್ ಮಾಡ್ಬೇಕು, ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿಬಿಟ್ಟು, ಸರ್ ನೋಡಿ ಈ ತರ ನಾನೊಂದು ಪಾಲಿಸಿ ಮಾಡಿದ್ದೆ LIC ಅಲ್ಲಿ, ಸೊ ನಮ್ಮ LIC ಅಡ್ವೈಸರ್ ನಮಗೆ ಸಿಗ್ತಾ ಇಲ್ಲ ಅಥವಾ ಭೇಟಿ ಆಗ್ತಾ ಇಲ್ಲ, ಹಾಗಾಗಿ ನನ್ನ ಪಾಲಿಸಿಯನ್ನು ನಾನು ಕಂಟಿನ್ಯೂ ಮಾಡಬಹುದಾ ಹೇಗೆ ಅಂತೇಳಿ ಅಲ್ಲಿ ಕೇಳಿಬಿಟ್ಟು ಅವ್ರು ಏನ್ ಹೇಳ್ತಾರಪ್ಪ, ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಬಿಟ್ಟು ಎಷ್ಟು ಕಂತು ತುಂಬಿದ್ದೀರಾ, ಇನ್ನು ಎಷ್ಟು ಕಂತು ಬಾಕಿ ಇದೆ, ಸೊ ಎಲ್ಲಿವರೆಗೆ ತುಂಬೋದು, ಅದು ತುಂಬುವುದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ. ಓಕೆನಾ? ಇಲ್ಲಪ್ಪ ಅಂತಂದ್ರೆ ನಾನು ಕೂಡ ಇವರಲ್ಲಿ ಒಂದಿಷ್ಟು ಸಲಹೆಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿ ಕೇಳ್ಬಿಟ್ಟು ನೀವೇನ್ ಮಾಡ್ಬೇಕು, ಪಾಲಿಸಿಯನ್ನ ಕಂಟಿನ್ಯೂ ಮಾಡಬೇಕು. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಅದನ್ನ ಸ್ಟಾಪ್ ಮಾಡಬಹುದು. ಕಂಟಿನ್ಯೂ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತಪ್ಪ ಅಂತಂದ್ರೆ, ನಿಮ್ಮ ಒಂದು ಎಲ್ಲಿ ಸ್ಟಾರ್ಟಿಂಗ್ ನಿಂದ ಹಿಡ್ಕೊಂಡು ಎಂಡ್ ವರೆಗೆ, ಅಂದ್ರೆ ಈಗ ನೀವು ಒಂದು 10 ವರ್ಷದ ಪಾಲಿಸಿ ತಗೊಂಡಿದ್ರಪ್ಪ ಅಂತಂದ್ರೆ, ಟರ್ಮ್ಸ್ 10 ವರ್ಷ ತಗೊಂಡಿದ್ರೆ ಅಂದ್ರೆ ಮೆಚುರಿಟಿ ಒಂದು 16 ವರ್ಷಕ್ಕೆ ಇರ್ತದೆ ಅಂತ ತಿಳ್ಕೊಳ್ಳಿ. ಸೊ 10 ವರ್ಷದವರೆಗೆ ಕಂಟಿನ್ಯೂ ನಿರಂತರವಾಗಿ ನೀವು ಕಟ್ಕೊಂಡು ಹೋದ್ರಪ್ಪ ಅಂದ್ರೆ 16 ವರ್ಷವರೆಗೆ ನಿಮ್ಗೆ ಅಲ್ಲಿ ಬರ್ತಕ್ಕಂಥ ನಾರ್ಮಲ್ ಕವರೇಜ್ ಆಗಲಿ, ಆಕ್ಸಿಡೆಂಟಲ್ ಕವರೇಜ್ ಆಗಿ ಲೋನ್ ಕೂಡ ಅವೈಲೇಬಲ್ ಇರ್ತದೆ. ಸೊ ನೀವು 1 ಕಂತು ಕಟ್ಟಿ, 2 ಕಂತು ಕಟ್ಟಿ ಅಥವಾ 3 ಕಂತು ಕಟ್ಟಿ ಅಲ್ಲೇ ಬಿಟ್ರಪ್ಪ ಅಂತಂದ್ರೆ ಆ ಪಾಲಿಸಿ ಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇರ್ತೈತಿ. ನೀವು ಕಟ್ಟಿದಂತ ಹಣ ಆ ಕಡೆಗೆ ಹೋಗ್ಬಿಡ್ತೈತಿ, ನಿಮ್ಗೆ ಆ ಹಣ ಯಾವುದೇ ಕಾರಣಕ್ಕೂ ರಿಟರ್ನ್ ಬರಲ್ಲ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರೇ ಪಾಲಿಸಿ ಮಾಡಿರಲಿ, ಈಗ ನನ್ನ ಹತ್ರ ಬಹಳಷ್ಟು ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಸರ್ ನಾನು ಪಾಲಿಸಿ ಮಾಡಿಸಿದೆ, 1 ಕಂತು ಕಟ್ಟಿದ್ರು, 2 ಕಂತು ಕಟ್ಟಿದ್ರು, 3ನೇ ಕಂತು ಕಟ್ಟಬೇಕಂದ್ರೆ ಅವ್ರ ಅಡ್ವೈಸರೇ ಬರ್ಲಿಲ್ಲ ಅಥವಾ ಏಜೆಂಟೇ ಬರ್ಲಿಲ್ಲ, ಏಜೆಂಟ್ ಎಲ್ಲೇ ಹೋಗಿದ್ದಾನೆ ಅಥವಾ ತೀರ್ಕೊಂಡಿದ್ದಾನೆ ಅಂತ ಬಹಳಷ್ಟು ಜನ ಬರ್ತಾ ಇರ್ತಾರೆ. ಸೊ ಅವ್ರು ತೀರ್ಕೊಳ್ಳಿ ಅಥವಾ ಅವ್ರು ಎಲ್ಲೇ ಹೋಗ್ಲಿ,
ನಿಮಗೂ ಪಾಲಿಸಿ ಮಾಡಿ ಕೊಟ್ಟ ಮೇಲೆ ಒಂದು ನಿಮ್ಗೆ ಆ ಒಂದು ರಿಸಿಪ್ಟ್ ಏನು ಕೊಟ್ಟಿರ್ತಾರೆ ಫಸ್ಟ್ ಪೇಮೆಂಟ್ ಆದ್ಮೇಲೆ, ನೆಕ್ಸ್ಟ್ ನಿಮ್ಮ ಮನೆಗೆ ನಿಮ್ಮ ಅಡ್ರೆಸ್ಗೆ ಬಾಂಡ್ ಬಂದಿರ್ತೈತಿ, LIC ಬಾಂಡ್. ಸೊ ಬಂದಂತ ಬಾಂಡ್ ಅನ್ನ ನೀವು ಜೋಕಿಯಾಗಿ ಅಂದ್ರೆ ಜೋಪಾನವಾಗಿ ಒಂದ್ ಕಡೆ ಇಡಬೇಕು. ಜೊತೆಗೆ ನಿರಂತರವಾಗಿ ವರ್ಷದ ಪ್ರೀಮಿಯಂ ಆಗಲಿ, ನಿಮ್ಗೆ ಏನ್ ಪ್ರೀಮಿಯಂ ಹಾಕಿರ್ತಾರೆ, ಮಂತ್ಲಿ ಪ್ರೀಮಿಯಂ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ಇಯರ್ಲಿ ಇರ್ಬೋದು. ಸೊ ಆ ಪ್ರೀಮಿಯಂ ಅನ್ನ ನಿಮ್ಮ ಒಂದು ಪಾಲಿಸಿ ಏನ ಟರ್ಮ್ಸ್ ಇರ್ತದೆ ಅಲ್ಲಿವರೆಗೆ ನಿರಂತರವಾಗಿ ನೀವು ಕಟ್ಕೊಂಡು ಹೋಗಿ. ಸೊ ನಿಮಗೆ ಏನಾಗತ್ತಪ್ಪ ಅಂದ್ರೆ ಮುಂದೆ ಬಹಳಷ್ಟು ಅನುಕೂಲ ಆಗುತ್ತೆ ಅದರಿಂದ. ಈಗ ಅವ್ರು ಇಲ್ಲ ಅಂತ ಹೇಳಿ ನೀವು ಬಿಟ್ರಪ್ಪ ಅಂತಂದ್ರೆ ನೀವು ಇಲ್ಲಿವರೆಗೆ ಕಟ್ಟಿದಂತ ಹಣ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡ್ತದೆ. ಅಂದ್ರೆ ಬೇರೆದವ್ರ ಪಾಲಾಗುತ್ತೆ, ಅಂದ್ರೆ LIC ಪಾಲಾಗುತ್ತೆ. ಹೀಗಾಗಿ ಎಷ್ಟೋ ಸಾವಿರಾರು ಕೋಟಿ ಹಣ LIC ಅಲ್ಲೇ ಕೊಳ್ತಾ ಇದೆ. ಒಂದ್ ಕಂತು ಕಟ್ಟಿ, 2 ಕಂತು ಕಟ್ಟಿ ಅಥವಾ 3 ಕಂತು ಕಟ್ಟಿ ಅಲ್ಲೇ ಬಿಟ್ಬಿಡ್ತಾರೆ. ಅದ್ರ ಬಗ್ಗೆ ಲಕ್ಷಣ ವಹಿಸೋದಿಲ್ಲ. ಸೊ LIC ಕಡೆಯಿಂದ ಎಷ್ಟೋ ಕಡೆ ನಿಮ್ಗೆ ಕಾಲ್ ಬರ್ತೈತಿ, ಮೆಸೇಜ್ ಬರ್ತೈತಿ, ನೀವು ಕಂಟಿನ್ಯೂ ಮಾಡಿ ಅಂತೇಳಿ. ಒಂದು ಸಲ ಏನ್ ಮಾಡ್ತೈತಿ LIC ಆಫ್ ಇಂಡಿಯಾ ಅವ್ರಿಗೆ ಏನ್ ಮಾಡ್ತೈತೆ ಅಂದ್ರೆ ಅವ್ರಿಗೆ ಆಫರ್ ಕೊಡ್ತೈತಿ, ಈ ಟೈಮಿಂದ ಈ ಟೈಮ್ ಒಳಗಡೆ ನೀವು ಪಾಲಿಸಿಯನ್ನು ನೀವು 2-3 ವರ್ಷ ಅಥವಾ 4 ವರ್ಷ ಗ್ಯಾಪ್ ಇದ್ರೂ ಕೂಡ ನೀವು ಅದಕ್ಕೆ ಸಮಥಿಂಗ್ ಏನ್ ಪೆನಾಲ್ಟಿ ಇರ್ತೈತಲ್ಲ, ದಂಡ ಅಂತ ಇರ್ತದೆ, ಅದನ್ನ ಕಟ್ಟಿ ನೀವು ಕಂಟಿನ್ಯೂ ಮಾಡಬಹುದು ಅಂತ ಕೂಡ LIC ಆಫ್ ಇಂಡಿಯಾ ಕೆಲವೊಂದು ಸಲ ಅದು ಮೆಸೇಜ್ ಅನ್ನು ಕೂಡ ಕೊಡ್ತಾ ಇರ್ತೈತಿ. ಸೊ ಅಂತ ಸಂದರ್ಭದಲ್ಲಿ ನೀವು ಮಾಡಿರುವಂತ ಪಾಲಿಸಿಯನ್ನು ನೀವು ಕಂಟಿನ್ಯೂ ಮಾಡಬೇಕು. ಯಾಕಂತಂದ್ರೆ ಕಂಟಿನ್ಯೂ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಇದೆ. ನಿಮಗೆ ಕಂಟಿನ್ಯೂ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ನೀವು ಕಟ್ಟಿದಂತ ಹಣ ಕೂಡ LIC ಪಾಲಾಗುತ್ತೆ, ಅದು ಆ ಕಡೆಗೆ ಹೋಗ್ಬಿಡ್ತೈತೆ, ನಿಮಗೂ ಬರೋದಿಲ್ಲ. ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊತ ಹೋದ್ರಪ್ಪ ಅಂತ ಅದ್ರ ಸಿಗತಕ್ಕಂತ ಎಲ್ಲಾ ಬೆನಿಫಿಟ್ಗಳು ನಿಮ್ಗೆ ಸಿಗ್ತಾವು. ಸೊ ಎಲ್ಲಿವರೆಗೆ ನೀವು ಕಂತು ಕಟ್ಟಿರ್ತಿರಲ್ಲ ಅಲ್ಲಿವರೆಗೆ ನಿಮ್ಗೆ ನಿರಂತರವಾಗಿ ಬೆನಿಫಿಟ್ ಸಿಗ್ತಾನೆ ಹೋಗ್ತಾವ್. ಸೊ ನೀವ್ ಏನ್ ಮಾಡ್ತಾ ಇದ್ರೆ 1 ವರ್ಷ 2 ವರ್ಷ ಕಟ್ಲಿಲ್ಲಪ್ಪ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒಂದು 10 ವರ್ಷದ ಟರ್ಮ್ಸ್ ಇರ್ತೈತಿ, ಒಂದು 4 ವರ್ಷ ಕಟ್ತೀರಿ, 5ನೇ ವರ್ಷ ಕಟ್ಟೋದಿಲ್ಲ. ಆವತ್ನ ನೀವು ಬಿಟ್ಟು ಬಿಡ್ತೀರಿ. ಆವತ್ತಿನ ಸಂದರ್ಭದಲ್ಲಿ ಅದೇ ವರ್ಷ ನಿಮ್ಗೆ ಆಕಸ್ಮಿಕವಾಗಿ ಏನಾದ್ರೂ ದುರ್ಘಟನೆ ಸಂಭವಿಸಿದರೆ ಅಥವಾ ಆಕ್ಸಿಡೆಂಟ್ ಆಗಿ ಏನಾದ್ರು ಮರಣ ಹೊಂದಿದರೆ ಆ ವರ್ಷದಲ್ಲಿ ನಿಮ್ಗೆ ಅದು ಅಪ್ಲೈ ಆಗಲ್ಲ. ಯಾಕಂತಂದ್ರೆ ನೀವು ಪೇಮೆಂಟೇ ಮಾಡಿರೋದಿಲ್ಲ. ಆ ವರ್ಷದಲ್ಲಿ ಏನು ಪೇಮೆಂಟ್ ಇರ್ತದಿಲ್ಲ, ಇಯರ್ಲಿ ಪೇಮೆಂಟ್ ನೀವು ಮಾಡಿರೋದಿಲ್ಲ. ಸೊ ಅದು ನಿಮ್ಗೆ ಅಪ್ಲೈ ಆಗೋದಿಲ್ಲ. ಆವಾಗ ಸಂದರ್ಭದಲ್ಲಿ ಏನಂತ ನೀವು LIC ಮಾಡಿದ್ರೆ ವೇಸ್ಟ್ ಅನ್ಸ್ಬಿಡ್ತೈತಿ. ಯಾಕಂತಂದ್ರೆ ನೀವು ನಿರಂತರವಾಗಿ ಸರಿಯಾದ ಸಮಯಕ್ಕೆ ಪೇಮೆಂಟ್ ಅನ್ನ ಮಾಡ್ತಾ ಹೋಗಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಈಗ ನೀವು 4 ವರ್ಷ ಕಟ್ಟಿ ನೀವು 5ನೇ ವರ್ಷ ಕಟ್ಟದೆ ಬಿಟ್ರೆ ಅಂತಂದ್ರೆ ಆ 5ನೇ ವರ್ಷದಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ತೊಂದರೆ ಆಯ್ತಪ್ಪ ಅಂತಂದ್ರೆ ಮುಂದೆ ನಿಮ್ಗೆ ಏನಂತಕ್ಕಂಥ ದುರ್ಘಟನೆ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಏನ ಸಮ್ ಇಶ್ಯೂಡ್ ಅಮೌಂಟ್, ಆಕ್ಸಿಡೆಂಟಲ್ ಬೆನಿಫಿಟ್, ನಾರ್ಮಲ್ ಕವರೇಜ್ ಬೆನಿಫಿಟ್ ಏನಂತ ಹೇಳಿ ಮೆನ್ಷನ್ ಮಾಡಿರ್ತಾರಲ್ಲ ಆ ಒಂದು ಅವಕಾಶ, ಆ ಒಂದು ಉಪಯೋಗ ನಿಮಗೆ ಸಿಗುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರ ಅದನ್ನ ನೀವು ಕಳ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರ್ತದೆ. ಅದಕ್ಕಾಗಿ ದಯವಿಟ್ಟು ನಾವು ಏನ್ ಹೇಳ್ತಾ ಇದ್ದೇನಪ್ಪ ಅಂದ್ರೆ LIC ಪಾಲಿಸಿ ಮಾಡಿದಂತ ಯಾವುದೇ ಗ್ರಾಹಕರು ಇರಲಿ ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ಯಾಕಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಡ್ವೈಸರ್ ಮೇಲೆ ಡಿಪೆಂಡ್ ಆಗಬೇಡಿ. ಅಡ್ವೈಸರ್ ಸರ್ವಿಸ್ ಕೊಟ್ಟರೆ ಅಂದ್ರೆ ತಗೊಳ್ಳಿ, ಅಡ್ವೈಸರ್ ಸರ್ವಿಸ್ ಕೊಡ್ಲಿಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಹತ್ತಿರದ LIC ಆಫೀಸಿಗೆ ಹೋಗಿ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಬೆಳೆದಿರೋದ್ರಿಂದ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಕೂಡ ಪೇಮೆಂಟ್ ಮಾಡಬಹುದು. ನೀವು ಫೋನ್ ಪೇ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಲೈಫ್ ಅಂತ ಅಲ್ಲಿ ಒಂದು ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಪಾಲಿಸಿ ನಂಬರ್ LIC ಸೆಲೆಕ್ಟ್ ಮಾಡಿ, ಪಾಲಿಸಿ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಎಷ್ಟಿದೆ, ನಿಮ್ಮ ಹಣ ಎಷ್ಟಿದೆ, ನೀವು ಎಷ್ಟು ಕಟ್ಟಬೇಕಾಗಿದೆ ಅನ್ನೋದು ಕ್ಲಿಯರ್ ಆಗಿ ತೋರಿಸುತ್ತಾ. ನೀವು ಅಲ್ಲಿಂದನೇ ಪೇಮೆಂಟ್ ಮಾಡಬಹುದು. ನೀವು ಆಫೀಸ್ಗೆ ಹೋಗಿ ಪೇಮೆಂಟ್ ಮಾಡ್ಬೇಕಂತ ಏನಿಲ್ಲ. ಜೊತೆಗೆ ಗೂಗಲ್ ಪೇ ಅಲ್ಲಿ ಪೇಮೆಂಟ್ ಮಾಡಬಹುದು. ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ನೀವು LIC ಮಾಡಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಗತ್ತಾ. ಯಾಕಪ್ಪ ಅಂತಂದ್ರೆ ಇಲ್ಲ ಅಂತಂದ್ರೆ LIC ಮಾಡಿದ್ದನ್ನು ನೀವು ವೇಸ್ಟ್ ಅನ್ಸುತ್ತೆ. ಯಾಕಂತಂದ್ರೆ ಸರಿಯಾದ ಸಮಯಕ್ಕೆ ನೀವು ಪೇಮೆಂಟ್ ಮಾಡದೆ ಹೋದ್ರೆ ಅಥವಾ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅಥವಾ ಅವ್ರು ಓಡೋದ್ರು, ಅವ್ರು ಸತ್ತು ಹೋದ್ರೆ ನಮ್ಗೆಲ್ಲ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಸಾಕಷ್ಟು ಕಸ್ಟಮರ್ ಅಲ್ಲಿ 100ಕ್ಕೆ 80% ಗ್ರಾಹಕರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇದೇ ಒಂದು ನೆವ ಇಟ್ಕೊಂಡು ಕೇಶಿಂದ ಆ ಪಾಲಿಸಿಯನ್ನು 1 ಕಂತು ಕಟ್ಟಿ ಅಥವಾ 2 ಕಂತು ಕಟ್ಟಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡದೆ ನಿಮ್ಮಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪಾಲಿಸಿ ಮಾಡಿದ್ರು ಕೂಡ ನೀವು ಅದನ್ನ ಹೋಗಿ ಸಂಬಂಧಪಟ್ಟ LIC ಆಫೀಸ್ಗೆ ಹೋಗಿ ಅದನ್ನ ಚೆಕ್ ಮಾಡಿಸಿ ಅದನ್ನ ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ ಅದರಿಂದ ಬೆನಿಫಿಟ್ ನಿಮ್ಗೆ ಬಹಳಷ್ಟು ಇಡೀ ನಿಮ್ಮ ಕುಟುಂಬಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಅದೇ ರೀತಿಯಾಗಿ ಆ ತರ ಮಾಡ್ಕೊಂಡ್ರೆ ನೀವು ಏನ್ ಮಾಡಿಯಪ್ಪ ಅಂದ್ರೆ ಅದ್ರ ಉಪಯೋಗ ತೆಗೆದುಕೊಳ್ಳಿ. ದಯವಿಟ್ಟು ಏನ್ ಮುಖ್ಯವಾದ ಇವತ್ತು ವಿಷಯ ಏನ್ ಹೇಳಬೇಕು ಅಂತ ಬಂದಿದ್ದೆಪ್ಪ ಅಂತಂದ್ರೆ ನಾನು LIC ಏನು ಮಾಡಿಸಿರ್ತೀರಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಕ್ ಹೋಗಬೇಡಿ. ಅದರಿಂದ ನಿಮಗೆ ಲಾಸ್ ಆಗುತ್ತೆ, LIC ಏನು ಲಾಸ್ ಆಗಲ್ಲ. ಯಾಕಂದ್ರೆ ನಾನು ಪೇಮೆಂಟ್ ಮಾಡಿದ್ದೇನೆ ಅಂದ್ಮೇಲೆ ನನಗೆ ಲಾಸ್ ಆಗೋದು. ಸೊ ನಾನು ಸರಿಯಾದ ಸಮಯಕ್ಕೆ ಪೇಮೆಂಟ್ ಅನ್ನು ಕಟ್ಟಿದ್ರಪ್ಪ ಅಂತಂದ್ರೆ ಅದರಿಂದ ನನಗೆ ಕಷ್ಟ ಕಾಲದಲ್ಲಿ ಅಥವಾ ಆಕಸ್ಮಿಕವಾಗಿ ನನಗೆ ಏನಾದ್ರು ತೊಂದರೆ ಆದ್ರೆ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತಾ. ಈಗ ಏನೋ ಮಾಡ್ತಾ ಇದ್ರಪ್ಪ ಅಂದ್ರೆ LIC ಪಾಲಿಸಿ ಮಾಡಿಸಿರ್ತಾರೆ ಕೆಲವೊಂದು ಜನ ಮನೆಯಲ್ಲೇ ಹೇಳಿರೋದಿಲ್ಲ. ಸೊ ದಯವಿಟ್ಟು ನೀವು ಯಾವುದೇ ಪಾಲಿಸಿ ಮಾಡಿದ್ರು ಕೂಡ ನಿಮ್ಮ ಕುಟುಂಬದ ಸದಸ್ಯರ ಗಮನಕ್ಕೆ ಅದನ್ನ ತರಬೇಕು. ಯಾಕಂತಂದ್ರೆ ಅದನ್ನ ತರದೇ ಇದ್ರೆ ನೀವು ಮಾಡಿನೂ ಕೂಡ ವೇಸ್ಟ್ ಆಗುತ್ತಾ. ಯಾಕಂತಂದ್ರೆ ನೀವು ಏನಾದ್ರೂ ಗಪ್ಚುಪ್ಪಾಗಿ ಗೊತ್ತಿಲ್ಲದೇನೋ ಪಾಲಿಸಿ ಮಾಡಿ ನಾಳೆ ಆಕಸ್ಮಿಕವಾಗಿ ಮರಣ ಹೊಂದಿ ಹೋದ್ರಂದ್ರೆ ಸೊ ಕುಟುಂಬದವರಿಗೆ ಗೊತ್ತಿರೋದಿಲ್ಲ. ನೀವು ಕಟ್ಟಿರ್ತೀರಿ ಎಲ್ಲ ಕರೆಕ್ಟ್ ಆಗಿ, ಅವ್ರ ಕುಟುಂಬಕ್ಕೆ ಅದು ಗೊತ್ತಿರಲಿಲ್ಲ ಅಂದ್ರೆ ಅವ್ರಿಗೆ ಹೇಗ್ ಮಾಡ್ಬೇಕು, ಎಲ್ಲಿ ಹೋಗಿ ಕ್ಲೈಮ್ ಮಾಡ್ಕೋಬೇಕು, ಏನ್ ಮಾಡ್ಬೇಕು, ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದು ಮಾಹಿತಿನೇ ಇರೋದಿಲ್ಲ.
ಹಾಗಾಗಿ ಪಾಲಿಸಿ ಮಾಡಿದವರು ಕೂಡ ನಿಮ್ಮ ಮನೆಯಲ್ಲಿ ಈ ತರ ನಾನು ಪಾಲಿಸಿ ಮಾಡಿದ್ದೇನೆ, ನನ್ನ ಹೆಸರಲ್ಲೇ ಪಾಲಿಸಿ ಮಾಡಿದ್ದೇನೆ, ಇಂಥವ್ರು ನಾಮಿನಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರು ಯಾರಾದ್ರೂ ಒಬ್ಬರಿಗೆ ಅದನ್ನ ತಿಳಿಸಿದ್ರಪ್ಪ ಅಂದ್ರೆ ಮುಂದೆ ಅದರ ಅನುಕೂಲ ಕ್ಲೈಮ್ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅರ್ಧಕ್ಕೆ ನಿಂತಹ LIC ಪಾಲಿಸಿಗಳನ್ನ ನೀವು ನಿರಂತರವಾಗಿ ಅದನ್ನ ಕಂಟಿನ್ಯೂ ಮಾಡಿ ಹೋಗೋದ್ರಿಂದ ಕಾಲಕ್ಕೆ ನಿಮಗೆ ಏನಾದರೂ ತೊಂದರೆ ಆದರೆ, ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅಥವಾ ಅಪಘಾತವಾಗಿ ಮರಣ ಹೊಂದಿದರೆ ನಿಮಗೆ ಅದರಿಂದ ನಿಮ್ಮ ಕುಟುಂಬಕ್ಕೆ ಅದರಿಂದ ಪರಿಹಾರ ಅಥವಾ ಏನ ಅಮೌಂಟ್ ಬರ್ತೈತಲ್ಲ ಅದು ಕೂಡ ಖಂಡಿತವಾಗಿ ಬರ್ತೈತಿ. ಜೊತೆಗೆ ನೀವು ಏನು ಮೆಚುರಿಟಿ ಅಮೌಂಟ್ ಏನ್ ಬರ್ತೈತೆ ಅದರ ಒಂದು ವರ್ಷದ ಮುಂಚಿತವರೆಗೆ ನೀವು ಕೂಡ ಲೋನ್ ಕೂಡ ತಗೊಳ್ಳೋದಕ್ಕೆ ಅವಕಾಶ ಇರ್ತೈತಿ. ಅಲ್ಲಿ ಕೂಡ ಸಾಕಷ್ಟು ಯಾವುದೇ ರೀತಿಯಾದ ರಿಸ್ಕ್ ಇರೋದಿಲ್ಲ. ಅಂತಂದ್ರೆ ಲೋನ್ ಕೊಡ್ತಾರೆ, ಆರಾಮಾಗಿ ನಿಮ್ಮ ಒಂದು ಬಾಂಡ್ ಅನ್ನು ಸೆಕ್ಯೂರಿಟಿ ಇಟ್ಕೊಂಡು ಈಸಿಯಾಗಿ ಒಂದಿಂದಲೇ ನಿಮಗೆ ಲೋನ್ ಸಿಗ್ತೈತಿ. ಸೊ ಅದೇ ರೀತಿ ಏನಾಗುತ್ತಪ್ಪ ಅಂತಂದ್ರೆ ನಾವು ಬೇರೆ ವೇಯಲ್ಲಿ ಲೋನ್ ತಗೋಬೇಕಾದ್ರೆ ಸಾಕಷ್ಟು ತೊಂದರೆಗಳದ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ. ಹಾಗಾಗಿ ದಯವಿಟ್ಟು LIC ಮಾಡಿದಂತ ಮಾಡಿದಂತ ಪಾಲಕರು ಅಂದ್ರೆ ಅಥವಾ ಪೋಷಕರು ಅಥವಾ ಏನು ಕಸ್ಟಮರ್ ಇದಾರಲ್ಲ, ಗ್ರಾಹಕರು ಇದಾರಲ್ಲ, ದಯವಿಟ್ಟು ನೀವು ಏನ್ ಮಾಡಿಯಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಪಾಲಿಸಿ ಅಥವಾ ಯಾವುದು ಪಾಲಿಸಿ ಒಂದು ಮಾಡಿಸಿ ನೀವು ಅರ್ಧಕ್ಕೆ ನಿಲ್ಲಿಸಿದರೆ ಸ್ವಲ್ಪ ಪೆನಾಲ್ಟಿ ಬಿದ್ರು ಬೀಳಿ, ಆದ್ರೆ ಅದನ್ನ ಕಂಟಿನ್ಯೂ ಮಾಡಿ, ಅದರಿಂದ ನಿಮ್ಮ ಕುಟುಂಬಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಸಾಧ್ಯವಾದಷ್ಟು ಈ ವಿಡಿಯೋವನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಈಗಾಗಲೇ ನಾನು ಹಲವಾರು LIC ಪಾಲಿಸಿಗೆ ಸಂಬಂಧಪಟ್ಟಂತೆ, ಹಲವಾರು LIC ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ಕೂಡ ನೀವು ನೋಡ್ರಿ. ಅದರಲ್ಲಿ ನಿಮಗೆ ಅನುಕೂಲ ಆಗತಕ್ಕಂಥ ಪಾಲಿಸಿಗಳನ್ನು ನೀವು ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಆಸರಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.